ಹಾಯ್ ಹಲೋ ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರಗಳು. 7 ಮತ್ತು 8ನೇ ತಾರೀಕು ಎಲ್ಲರೂ CTET ಎಕ್ಸಾಮ್ನ ಬರೆದು ಬಂದಿದ್ದೀರಾ ಅಂತ ಗೊತ್ತು. ಅದರಲ್ಲಿ ನಾನು ಕನ್ನಡ ಯಾರ್ಯಾರು ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಪೇಪರ್ 1 ಆಗಿರ್ಬೋದು ಅಥವಾ ಪೇಪರ್ 2 ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಸಂಭವನೀಯ ಕೀ ಉತ್ತರಗಳನ್ನು ನಾನಿವತ್ತು ಹೇಳ್ತಾ ಹೋಗ್ತೀನಿ. ನೀವು ಏನೇನು ಕರೆಕ್ಟಿಗೆ ಹಾಕಿದಿರಲ್ಲ ಅದನ್ನೆಲ್ಲ ಹಾಗೆ ಸ್ವಲ್ಪ ನೋಡ್ಕೊತ ಬನ್ನಿ. ಇದು ಅಕ್ಯುರೇಟ್ ಆಗಿರುವಂಥ ಸೆಂಟ್ರಲ್ TET ಅವ್ರು ಬಿಟ್ಟಿರುವಂತಹ ಫೈನಲ್ ಕೀ ಆನ್ಸರ್ ಅಲ್ಲ, ಇದು ಓನ್ಲಿ ಸಂಭವನೀಯ ಕೀ ಉತ್ತರಗಳಿದ್ದಾವೆ, ನೋಡ್ಕೊಳ್ಳಿ. ಇದರಲ್ಲಿ ಒಂದೆರಡು ಕ್ವಶನಿಗೆ ಆನ್ಸರ್ ಚೇಂಜ್ ಆಗ್ಬೋದು. ಸರಿ, ಈಗ ಸ್ಟಾರ್ಟ್ ಮಾಡೋಣ. ಅಭ್ಯರ್ಥಿಗಳು ಕನ್ನಡವನ್ನು ಭಾಷೆ 1 ಎಂದು ಆರಿಸಿಕೊಂಡಿದ್ದರೆ ಮಾತ್ರ ಭಾಗ 4ರಲ್ಲಿರುವ ಪ್ರಶ್ನೆಗಳನ್ನು ಪ್ರಶ್ನೆ ಸಂಖ್ಯೆ 91ರಿಂದ 120ವರೆಗೂ ಉತ್ತರಿಸಬೇಕಾಗುತ್ತೆ. ಅಂದರೆ ನೀವು ಕನ್ನಡ ಲ್ಯಾಂಗ್ವೇಜ್ನ ಫಸ್ಟ್ ಲ್ಯಾಂಗ್ವೇಜ್ ಅಂತ ನೀವೇನಾದರೂ ಸೆಲೆಕ್ಟ್ ಮಾಡಿದರೆ 91ರಿಂದ 120ವರೆಗೂ ನೀವು ಕನ್ನಡ ಲ್ಯಾಂಗ್ವೇಜಲ್ಲೇ ಇರುತ್ತೆ, ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ನಿರ್ದೇಶನ ಕೆಳಗಿನ ಲೇಖನ ಭಾಗವನ್ನು ಓದಿ ಅನುಸರಿಸಿ ಬರುವ ಪ್ರಶ್ನೆಗಳಿಗೆ 91ರಿಂದ 99ರವರೆಗೆ ಸೂಕ್ತ ಉತ್ತರವನ್ನು ಆರಿಸುವುದರ ಮೂಲಕ ಉತ್ತರಿಸಬೇಕು. ಅಂದರೆ 91ರಿಂದ 99ರವರೆಗಿರುವಂತಹ ಕ್ವಶನ್ಗಳನ್ನು ಈ ಪ್ಯಾಸೇಜನ್ನು ಓದಿ ನೀವು ಉತ್ತರನ ನೀಡಬೇಕಾಗುತ್ತೆ. ಹಾಗಾದರೆ ಬನ್ನಿ ಕ್ವಶನ್ ನೋಡೋಣ. 91ನೇ ಕ್ವಶನ್ನು, ವೆಂಕಟರಾಮಯ್ಯನವರು ಯಾವ ಕಾವಲಿಗೆ ಸೇರಿದ್ದರು? ಅಂದರೆ ಅವರೊಂದು ಇಲ್ಲಿರುವಂಥ ಪ್ಯಾಸೇಜ್ನ ಓದಿದ್ರೆ ಗೊತ್ತಾಗುತ್ತೆ ಅವ್ರ ಕೆಲಸ ಏನು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅವರು ಹೊಸ ಮನೆ ಕಾವಲಿಗೆ ಸೇರಿದ್ರು ಅಂತ ಅರ್ಥ. ಇಲ್ಲಿದೆ ನೋಡಿ ಬೇಕಾದರೆ. ಹೊಸ ಮನೆ ವೆಂಕರಾಮಯ್ಯನವರು ಹೊಸ ಮನೆ ಕೆಲಸಕ್ಕೆ ಸೇರಿದ್ರು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 1 ಈಸ್ ಎ ರೈಟ್ ಆನ್ಸರ್ ಆಗುತ್ತೆ. ಸೆಕೆಂಡು, ಗಂಧದ ಮರದ ಮಾರಾಟದಿಂದ ಬರುವ ಹಣವನ್ನು ತಿಪ್ಪಯ್ಯನವರು ಏನು ಮಾಡಿದರು? ಗಂಧದ ಮರದ ಮಾರಾಟದಿಂದ ಬಂದ ಹಣವನ್ನು ತಿಪ್ಪಯ್ಯನವರು ಏನು ಮಾಡಿದರು ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 2, ಪುಷ್ಪ ಬೃಂದಾವನೋತ್ಸವ ನಡೆಸಲು ವಿಲ್ಲನ್ನು ಮಾಡಿಟ್ಟಿದ್ರು. ನೆಕ್ಸ್ಟ್ ಕ್ವಶನ್, ಬಂಕ್ಷಿ ತಿಮ್ಮಪ್ಪನಿಗೆ ಎಲ್ಲಿ ಇನಾಮ್ ಗ್ರಾಮಗಳಿದ್ದವು? ಬಂಕ್ಷಿ ತಿಮ್ಮಪ್ಪರವರು ಎಲ್ಲಿ ಇನಾಮ್ ಗ್ರಾಮಗಳನ್ನು ಹೊಂದಿದ್ರು ಅಂತ. ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ 1 ಮೈಸೂರು, ಆಪ್ಷನ್ 2 ಶ್ರೀರಂಗಪಟ್ಟಣ, ಆಪ್ಷನ್ 3 ಬೆಂಗಳೂರು, ಆಪ್ಷನ್ 4 ಹಾಸನ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಹಾಸನ ಈಸ್ ಎ ರೈಟ್ ಆನ್ಸರ್. ಆಪ್ಷನ್ 4 ಸರಿಯಾದಂಥ ಉತ್ತರ. ಈಗ ನೆಕ್ಸ್ಟ್ ಕ್ವಶನ್ನು, ಪರ್ಯಾಯವಾಗಿ ಪದದ ಅರ್ಥ. ಪರ್ಯಾಯವಾಗಿ ಅಂದರೆ ಆ ಪದದ ಅರ್ಥ ಏನು ಅಂತ ಕ್ವಶನು. ಆಪ್ಷನ್ ಎ ಹೆಚ್ಚುವರಿಯಾಗಿ, ಆಪ್ಷನ್ ಬಿ ವಿಪರೀತವಾಗಿ, ಆಪ್ಷನ್ ಸಿ ಹೊಸದಾಗಿ, ಆಪ್ಷನ್ ಡಿ ಬದಲಿಯಾಗಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 1 ಹೆಚ್ಚುವರಿಯಾಗಿ. ಪರ್ಯಾಯವಾಗಿ ಅಂದರೆ ಹೆಚ್ಚುವರಿಯಾಗಿ ಅಂದರೆ ಎಕ್ಸ್ಟ್ರಾ. ನೆಕ್ಸ್ಟು 95ನೇ ಕ್ವಶನ್ನು, ಬೃಂದಾವನೋತ್ಸವ ಪದದಲ್ಲಿ ಇರುವಂತಹ ಸಂಧಿ ಯಾವುದು? ಬೃಂದಾವನೋತ್ಸವ. ಆಪ್ಷನ್ 1 ಜಸ್ವ ಸಂಧಿ, ಆಪ್ಷನ್ 2 ಗುಣಸಂಧಿ, ಆಪ್ಷನ್ 3 ಆದೇಶ ಸಂಧಿ, ಆಪ್ಷನ್ 4 ಎಣ್ ಸಂಧಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಬೃಂದಾವನೋತ್ಸವ ಅಂದರೆ ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟು, ಇನಾಮ್ ಪದದ ಮೂಲ ಯಾವುದು? ಅಂದರೆ ಇನಾಮ್ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ. ಆಪ್ಷನ್ 1 ಪರ್ಷಿಯನ್, ಆಪ್ಷನ್ 2 ಮರಾಠಿ, ಆಪ್ಷನ್ 3 ಹಿಂದಿ, ಆಪ್ಷನ್ 4 ಕನ್ನಡ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 1 ಪರ್ಷಿಯನ್ ಭಾಷೆಯಿಂದ ಇನಾಮ್ ಎಂಬ ಪದ ಬಂದಿದೆ. ಈಗ 97ನೇ ಕ್ವಶನ್ನು, ವೆಂಕಟರಾಮಯ್ಯನವರು ಯಾವ ಮನೆತನಕ್ಕೆ ಸೇರಿದ್ರು? ವೆಂಕಟರಾಮಯ್ಯ ಅಂತ ಹೇಳ್ಬಿಟ್ಟು ಆ ಪ್ಯಾಸೇಜಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಅವರು ಯಾವ ಮನೆತನಕ್ಕೆ ಸೇರಿದ್ರು ಅನ್ನೋ ಕ್ವಶನ್ನು. ಆಪ್ಷನ್ 1 ಟಿಪ್ಪು ಮನೆತನ, ಆಪ್ಷನ್ 2 ಸಂಕೇತಿ ಮನೆತನ, ಆಪ್ಷನ್ 3 ಶ್ರೀರಂಗಪಟ್ಟಣ ಮನೆತನ, ಆಪ್ಷನ್ 4 ಮೈಸೂರು ಮನೆತನ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಮೈಸೂರು ಮನೆತನಕ್ಕೆ ಸೇರಿದವರಾಗಿರ್ತಾರೆ. ನೆಕ್ಸ್ಟು, ಟಿಪ್ಪು ಸುಲ್ತಾನರ ಕಾಲದಲ್ಲಿ ಯಾರು ಸಚಿವರಾಗಿದ್ದರು? ಆಪ್ಷನ್ 1 ತಿಪ್ಪಯ್ಯ, ಆಪ್ಷನ್ 2 ರಂಗಸ್ವಾಮಯ್ಯ, ಆಪ್ಷನ್ 3 ಸುಬ್ಬರಾವ್ ಶಾಸ್ತ್ರಿಗಳು, ಆಪ್ಷನ್ 4 ವೆಂಕಟರಾಮಯ್ಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ತಿಪ್ಪಯ್ಯ ಅವರು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಸಚಿವರಾಗಿರ್ತಾರೆ. ನೆಕ್ಸ್ಟು, ಗಂಧದ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು? ಇಲ್ಲಿ ನೋಡಿ ಗಂಧದ ದ ಅಂದರೆ ಬಂದಿದೆ. ಬಂದರೆ ಯಾವುದು ಅಂದರೆ ಷಷ್ಠಿ ವಿಭಕ್ತಿ. ಆಪ್ಷನ್ 4 ಸರಿಯಾದಂಥ ಉತ್ತರ ಆಗಿದೆ. ಇಷ್ಟೇನು 91ರಿಂದ 99ರವರೆಗೂ ಈ ಪ್ಯಾಸೇಜನ್ನು ಓದಿ ಇದಕ್ಕೆ ಆನ್ಸರ್ ಮಾಡಬೇಕು. ಈಗ ನೆಕ್ಸ್ಟು 100ರಿಂದ 105 ಅಂದರೆ 5 ಕ್ವಶನ್ ಏನು ಈ ಪದ್ಯನ ಇಷ್ಟು ಪದ್ಯನ ಓದಿ ನೀವು ಇಲ್ಲಿ ನೆಕ್ಸ್ಟು 5 ಕ್ವಶನ್ಗಳಿಗೆ ಉತ್ತರನ ನೀಡಬೇಕಾಗುತ್ತೆ. ಅದೇನು ಅಂತ ನೋಡೋಣ ಬನ್ನಿ. 100ನೇ ಕ್ವಶನ್ನು, ಮೊದಲನೇ ಕಡು ಕಷ್ಟದ ಕೆಲಸ ಯಾವುದು? ಈ ಪ್ಯಾಸೇಜಲ್ಲಿ ಈ ಪದ್ಯದಲ್ಲಿರುವಂಥ ನೋಡಿದ್ರೆ ಸರಿಯಾದಂಥ ಉತ್ತರ ಯಾವುದು ಆಗುತ್ತಂದರೆ
ಆಪ್ಷನ್ 3 ನಿಮ್ಮೊಡನೆ ಇದ್ದು ಇಲ್ಲದಂತಾಗುವುದು. ಇದು ಸರಿಯಾದಂಥ ಉತ್ತರ. ಇವೆಲ್ಲ ಸಂಭವನೀಯ ಕೀ ಉತ್ತರ ಇದೆ, ಫೈನಲ್ ಅಲ್ಲ. ನೆಕ್ಸ್ಟ್ ಕ್ವಶನ್ನು, ಎರಡನೆಯ ಕಷ್ಟದ ಕೆಲಸ ಯಾವುದು? ಆಪ್ಷನ್ 1 ಪಂಚೇಂದ್ರಿಯಕ್ಕೆ ಲಗಾಮು ಹಾಕಿ ಜಾರುವುದು. ಆಪ್ಷನ್ 2 ಇಂದ್ರಿಯಗಳನ್ನು ಹತೋಟಿಯಲ್ಲಿಡುತ್ತಾ ಸಂಯಮ ತೋರುವುದು. ಆಪ್ಷನ್ 3 ಪಂಚೇಂದ್ರಿಯಗಳು ಹತೋಟಿಗೆ ಬಾರದೆ ಒದ್ದಾಡುವುದು. ಆಪ್ಷನ್ 4 ಹಗ್ಗದ ಮೇಲೆ ದೊಂಬರಾಟ ನಡೆಸುವುದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಇಂದ್ರಿಯಗಳನ್ನು ಹತೋಟಿಯಲ್ಲಿಡುತ್ತಾ ಸಂಯಮ ತೋರುವುದು. ನೆಕ್ಸ್ಟು, ನೆಲದಲ್ಲಿ ಬೇರೂರು ಈ ವಾಕ್ಯಾಂಶದ ಅರ್ಥ. ನೆಲದಲ್ಲೇ ಬೇರೂರು ಈ ಪದದ ಅರ್ಥ ಏನು ಅಂತ ಕ್ವಶನ್ನು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಹುಟ್ಟಿದ ನೆಲದಲ್ಲಿ ನೆಲೆಸು. ಇದು ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್ 103ನೇ ಕ್ವಶನ್ಗೆ, ಉನ್ಮತ್ತ ಇದೇನು? ಉನ್ಮತ್ತ ಈ ಪದದ ಅರ್ಥ. ಉನ್ಮತ್ತ ಅಂದರೆ ಈ ಪದದ ಅರ್ಥ ಏನು ಅಂದರೆ ಆವೇಶ. ಆವೇಶ ಇದು ಸರಿಯಾದಂಥ ಉತ್ತರ. ನೆಕ್ಸ್ಟು, ನಿಮ್ಮೊಡನಿದ್ದು ಈ ಪದವನ್ನು ಬಿಡಿಸಿ ಬರೆಯಿರಿ. ಈ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ನಿಮ್ಮ ಪ್ಲಸ್ ಒಡನಿದ್ದು ನಿಮ್ಮೊಡನಿದ್ದು. ಇದು ಸರಿಯಾದಂಥ ಉತ್ತರ. ಈಗ 105ನೇ ಕ್ವಶನ್ ನೋಡೋಣ. ಲಗಾಮು ಈ ಪದದ ಮೂಲ ಪದ ಯಾವುದು? ಲಗಾಮು ಇದು ಯಾವ ಪದದಿಂದ ಬಂದಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಹಿಂದೂಸ್ತಾನಿ ಪದವಾಗಿದೆ. ಈಗ ನೆಕ್ಸ್ಟು, ಇಷ್ಟ ತನಕ ಏನಾಯಿತು? ಈಗ ಪದ್ಯನ ಓದಿ ಈ 5 ಕ್ವಶನಿಗೆ ಆನ್ಸರ್ ಮಾಡಿದರೆ ಇವೆಲ್ಲ 106ರಿಂದ 120ವರೆಗೆ ಬರುವಂಥ ಕ್ವಶನ್ಗಳೆಲ್ಲ ಏನು ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥವು ಇರ್ತವೆ. ಅಂದರೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳಿರ್ತವೆ. ಸರಿ, ಈಗ ನೋಡೋಣ 106ನೇ ಕ್ವಶನ್ನು. ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಹೇಳಿಕೆ ಎ ಮತ್ತು ಕಾರಣ ಆರ್. ಹೇಳಿಕೆ ಎ ಏನಂದರೆ, ತರಗತಿಯಲ್ಲಿನ ವಿದ್ಯಾರ್ಥಿಗಳ ಕಲಿಕೆ ಅನುಭವಗಳು ಮಕ್ಕಳ ಜೀವನ ಹಾಗೂ ಅವರ ಸಂದರ್ಭಕ್ಕೆ ಆಳವಾಗಿ ಸಂಬಂಧಿತವಾಗಿದೆ. ಕಾರಣ 6 ಮಕ್ಕಳ ಹಿಂದಿನ ತಿಳುವಳಿಕೆಯ ಮೇಲೆ ಕಲಿಕೆಯ ಅನುಭವಗಳನ್ನು ರೂಪಿಸಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಮತ್ತು ಎ ಮತ್ತು ಆರ್ ಅನ್ನುವುದು ಎದ ಸರಿಯಾದ ಹೇಳಿಕೆಯಾಗಿದೆ. ಎರಡೂ ಕೂಡ ಏನು ಸರಿಯಾಗಿದ್ದು ಎರಡೂ ಕೂಡ ಹೋಲಿಕೆಯನ್ನು ಒಳಗೊಂಡಿದೆ ಅಂತ. ನೆಕ್ಸ್ಟ್ ಕ್ವಶನ್ 107ನೇ ಕ್ವಶನ್ ನೋಡೋಣ. ಭಾಷಾ ಕಲಿಕೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಕ್ವಶನು ಯಾವುದು ಸರಿ ಅಲ್ಲ, ಯಾವುದು ತಪ್ಪು ಅನ್ನೋ ಕ್ವಶನು. ಇದಕ್ಕೆ ಸರಿ. ಈಗ ಆಪ್ಷನ್ ನೋಡೋಣ. ಭಾಷಾ ಕಲಿಕೆಗೆ ಸಮಯ ಹಿಡಿಯುತ್ತದೆ. ಆಪ್ಷನ್ 2 ಭಾಷಾ ಕಲಿಕೆಯು ಅರ್ಥವನ್ನು ಸೃಷ್ಟಿಸುವಂಥದ್ದು. ಆಪ್ಷನ್ 3 ಭಾಷಾ ಕಲಿಕೆಗೆ ವ್ಯಾಕರಣ ಕಲಿಕೆ ಅನಿವಾರ್ಯ. ಆಪ್ಷನ್ 4 ಎಲ್ಲ ಕಲಿಕಾದಾರರು ಭಾಷೆಯ ಜೊತೆಗೆ ಸಾಕಷ್ಟು ರೂಢಿ ಮಾಡಿಕೊಳ್ಳುವ ಪ್ರಸಂಗ ಸೃಜಿಸಿದರೆ ಭಾಷೆಯನ್ನು ಕಲಿಯಬಲ್ಲರು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಭಾಷಾ ಕಲಿಕೆಗೆ ವ್ಯಾಕರಣ ಕಲಿಕೆ ಅನಿವಾರ್ಯ. ಈಗ ನಾವೊಂದು ಭಾಷೆ ಈಗ ಹಳ್ಳಿಗಳಲ್ಲೆಲ್ಲ ನೋಡಿರ್ಬೋದು, ಅವರಿಗೆ ಭಾಷೆ ಗೊತ್ತು, ಆದರೆ ವ್ಯಾಕರಣ ಅಂದರೆ ವ್ಯಾಕರಣಬದ್ಧವಾಗಿ ಕಲ್ತಿರಲ್ಲ. ಹಾಗಾಗಿ ಭಾಷಾ ಕಲಿಕೆಗೆ ವ್ಯಾಕರಣ ಅನಿವಾರ್ಯ ಅನ್ನೋದು ತಪ್ಪಾಗುತ್ತೆ ಅಂತ. ನೆಕ್ಸ್ಟ್ ಕ್ವಶನು 108. ಅಂಗಡಿಯಲ್ಲಿ ವಸ್ತುವನ್ನು ಕೊಳ್ಳಲು ವಿದ್ಯಾರ್ಥಿಗಳು ಕ್ರಿಯಾತ್ಮಕವಾದ ಬಾಹ್ಯ ಅನುಭವವನ್ನು ಉಪಯೋಗಿಸಬಲ್ಲರು ಎನ್ನುವುದು ತಿಳಿಯಲು ವಿದ್ಯಾರ್ಥಿಗಳು ಇದನ್ನು ಬಳಸುವುದು ಸರಿಯಾಗಿದೆ. ಇದಕ್ಕೆ ಆಪ್ಷನ್ ಏನಂತ ನೋಡೋಣ. ಆಪ್ಷನ್ 1 ತಮ್ಮ ಆಹಾರದ ಆಯ್ಕೆಯನ್ನು ಕುರಿತು ಬರೆಯುವುದು. ಆಪ್ಷನ್ 2 ಅಂಗಡಿಯವನು ಮತ್ತು ಗ್ರಾಹಕರು ಇಬ್ಬರಿಗೆ ಸಣ್ಣ ಕತೆ ಓದುವುದು. ಆಪ್ಷನ್ 3 ಅಂಗಡಿಯವನು ಮತ್ತು ಗ್ರಾಹಕರ ನಡುವಿನ ಸಂಘಟನೆಗಳನ್ನು ದೃಶ್ಯಾವಳಿ ಮಾಡುವುದು. ಆಪ್ಷನ್ 4 ಅಂಗಡಿಯವನು ಮತ್ತು ಗ್ರಾಹಕರ ನಡುವೆ ಸಣ್ಣ ಸಂಭಾಷಣೆಯನ್ನು ಬರೆಯುವುದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಅಂಗಡಿಯವನು ಮತ್ತು ಗ್ರಾಹಕರ ನಡುವೆ ಒಂದು ಸಣ್ಣ ಸಂಭಾಷಣೆಯನ್ನು ಬರೆಯುವುದು. ಈಗ 109ನೇ ಕ್ವಶನ್ ನೋಡೋಣ. ಭಾಷಾ ಕಲಿಕೆಯ ಕೆಲವು ಆಯಾಮಗಳನ್ನು ಶಿಕ್ಷಕಿ ಹುಡುಕಿದ್ದಾಳೆ. ಉದಾಹರಣೆಗೆ, ವೈಜ್ಞಾನಿಕ ತತ್ವಗಳ ಮೇಲೆ ಇರುವ ಪಠ್ಯವನ್ನು ಅರಿತು ಓದುವುದು. ಈ ಒಂದು ಅಂಶದಲ್ಲಿ ಕಲಿಯಲು ಕಷ್ಟಪಡುವ ವಿದ್ಯಾರ್ಥಿಗಳನ್ನು ಅವಳು ಆಯ್ಕೆ ಮಾಡುವಳು. ಅವರಿಗೆ ಅವಳು ಪ್ರತ್ಯೇಕವಾದ ಪಾಠವನ್ನು ಮಾಡಿ ತತ್ವವನ್ನು ತಿಳಿಯುವಂತೆ ಮಾಡುವಳು. ಈ ಅಭ್ಯಾಸವನ್ನು ಏನಂತ ಕರೀತಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಪರಿಹಾರಾತ್ಮಕ ಕಲಿಸುವಿಕೆ. ಇದು ಸರಿಯಾದಂಥ ಉತ್ತರ ಆಗಿದೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 110ನೇ ಕ್ವಶನ್ನು. ಈ ಕೆಳಗಿನವುಗಳಲ್ಲಿ ಯಾವುದು ಓದುವ ಉಪಕೌಶಲ್ಯ ಅಲ್ಲ? ಯಾವುದು ಓದುವ ಉಪಕೌಶಲ್ಯ ಅಲ್ಲ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಪ್ರತಿ ಪದದ ಉಚ್ಚಾರವನ್ನು ತಿಳಿಯುವುದು. ನೆಕ್ಸ್ಟ್ ಕ್ವಶನ್ನು ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ದಾರೆ ನೋಡಿ. ಹೇಳಿಕೆ ಎ ವಿದ್ಯಾರ್ಥಿಯ ಪೋರ್ಟ್ಫೋಲಿಯೋ ವಿದ್ಯಾರ್ಥಿಯು ಕೆಲಸದ ಉದ್ದೇಶಪೂರ್ವಕ ಸಂಗ್ರಹದ ವಿಭಾಗವಾಗಿದೆ. ಕಾರಣ 6 ವಿದ್ಯಾರ್ಥಿಯ ಕೆಲಸ ಕುರಿತು
ಪೋಲಿಯೋ ವಿದ್ಯಾರ್ಥಿಯು ತನ್ನ ಓದುವಿಕೆಯ ಬಲ ಮತ್ತು ಶಕ್ತಿಹೀನತೆಯನ್ನು ಮೌಲ್ಯಮಾಪನ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 4. ಎ ಮತ್ತು ಆರ್ ಎರಡೂ ಸರಿ ಇದೆ, ಮತ್ತು ಆರ್ ಅನ್ನುವುದು ಎಗೆ ಸರಿಯಾದ ವಿವರಣೆ ಆಗಿದೆ. ಎ ಮತ್ತು ಆರ್ ಎರಡೂ ಸರಿ ಇದ್ದು ಆರ್ಗೆ ಎ ಸರಿಯಾದ ವಿವರಣೆಯಾಗಿದೆ. ನೆಕ್ಸ್ಟ್ 112ನೇ ಕ್ವಶನ್ನು. ವಿದ್ಯಾರ್ಥಿಗಳಲ್ಲಿ ಶಬ್ದ ಸಂಪತ್ತು ಹೆಚ್ಚಿಸಲು ಶಿಕ್ಷಕಿಯು ಭಾಷೆಯು ಇರುವ ಸಾಮಗ್ರಿಯನ್ನು ಬಳಸುವರು. ಇದು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಇರುವಂತೆಯೂ ಮತ್ತು ಅಥೆಂಟಿಕ್ ಸಾಮಗ್ರಿಯೂ ಆಗಿರುವುದು. ಆ ಸಾಮಗ್ರಿ ಯಾವುದು ಅಂತ ಕ್ವಶನ್ನು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ವಿಂಗಡಿಸಲಾದ ಓದಿಕೆಗಳು. ನೆಕ್ಸ್ಟ್ ಕ್ವಶನ್ನು. ಭಾಷಾ ಅಧ್ಯಾಪಿಕೆಯು ವಿದ್ಯಾರ್ಥಿಗಳಿಗೆ ಅವರ ಕಲಿಕೆಯ ಶೈಲಿ ಮತ್ತು ಆಯ್ಕೆಯನ್ನು ಅರಿಯಲು ಪ್ರಶ್ನಾವಳಿಗಳನ್ನು ಕೊಡುವಳು. ಇಲ್ಲಿ ಅಧ್ಯಾಪಿಕೆ ಈ ಪಾತ್ರ ವಹಿಸುತ್ತಾಳೆ. ಆಪ್ಷನ್ನು ಪ್ಲ್ಯಾನರ್ 1, ಆಪ್ಷನ್ 2 ಪರಿಣಿತ ಮಾಹಿತಿ ಕೊಡುವವ, ಆಪ್ಷನ್ 3 ಕಂಡುಹಿಡಿಯುವವನು, ಆಪ್ಷನ್ 4 ಮ್ಯಾನೇಜರ್. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಕಂಡುಹಿಡಿಯುವುದು. ನೆಕ್ಸ್ಟ್ 114ನೇ ಕ್ವಶನ್ನು. 1ನೇ ತರಗತಿಯ ಮಕ್ಕಳಿಗೆ ಶಿಕ್ಷಕಿಯು ಗೋಡೆಯ ಮೇಲೆ ಬರೆಯುವುದು, ಗೀಚುವುದು ಹೀಗೆ ಏನಾದರೂ ಮಾಡಲು ಹೇಳುತ್ತಾಳೆ. ಅವಳು ಏನನ್ನು ಉತ್ತೇಜನ ಕೊಡುತ್ತಿದ್ದಾಳೆ? ಆಪ್ಷನ್ 1 ಆನಂದ ಮತ್ತು ವಿನೋದ, ಆಪ್ಷನ್ 2 ಬರವಣಿಗೆಯ ಕೌಶಲ್ಯದ ಅಭಿವೃದ್ಧಿ, ಆಪ್ಷನ್ 3 ಅಕ್ಷರಗಳ ಬರವಣಿಗೆಯ ಬುನಾದಿ, ಆಪ್ಷನ್ 4 ಬೆಳೆಯುವ ಸಾಕ್ಷರತಾ ಅಭಿವೃದ್ಧಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಬೆಳೆಯುವ ಸಾಕ್ಷರತಾ ಅಭಿವೃದ್ಧಿ. ನೆಕ್ಸ್ಟ್ ಕ್ವಶನ್ನು. ಈ ಕೆಳಗಿನವುಗಳಲ್ಲಿ ಚಿತ್ರಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ? ಒಂದು ಚಿತ್ರ ಕೊಟ್ಟಿರ್ತಾರೆ, ಅದನ್ನು ಪುಸ್ತಕದಲ್ಲಿ ಚಿತ್ರಗಳು ಮತ್ತು ಉದಾಹರಣೆ ಸಹಿತ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಇದು ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದು ಸರಿಯಲ್ಲ ಅಂತ ಕ್ವಶನ್ನು. ಆಪ್ಷನ್ 1 ಮಕ್ಕಳಲ್ಲಿ ಆಸಕ್ತಿಯನ್ನು ಉಳಿಸುತ್ತದೆ. ಇದು ಸರಿ. ಮಕ್ಕಳಲ್ಲಿ ಏನು ಮಾಡುತ್ತೆ? ಚಿತ್ರದ ಮೂಲಕ ಆಸಕ್ತಿ ಉಳಿಸುತ್ತೆ. 2ನೇದು ಇಂಥ ಚಿತ್ರಗಳನ್ನು ಬರೆಯಲು ಅವಕಾಶ ಒದಗಿಸುತ್ತೆ. ಇದೊಂದು ಸ್ವಲ್ಪ ಪೆಂಡಿಂಗಲ್ಲಿರೋಣ. ನೆಕ್ಸ್ಟ್ 3ನೇ ಆಪ್ಷನ್ನು ಅಪರಿಚಿತ ಮತ್ತು ನೆನಪಿಡುವ ಸಂದರ್ಭಗಳಲ್ಲಿ ಭಾಷೆಯನ್ನು ಬೆಳೆಸಲು ಸಹಾಯ ಮಾಡುತ್ತೆ. ಇದು ರೈಟು. ಆಪ್ಷನ್ 4 ವಸ್ತುವನ್ನು ವಿವರಿಸಲು ಪೋಷಿಸುತ್ತದೆ. ಈಗ ನಾವು ಚಿತ್ರ ಕೊಟ್ಟರೆ ಅದನ್ನು ಎಕ್ಸ್ಪ್ಲೇನ್ ಮಾಡಲು ಮಾಡ್ತೀವಿ. ಸರಿಯಾದಂಥ ಉತ್ತರ. ಇಲ್ಲಿ ಯಾವುದು ತಪ್ಪಂದರೆ ಆಪ್ಷನ್ 2 ಸರಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಇದಕ್ಕೆ ಸರಿಯಾದಂಥ ಉತ್ತರ ಅಲ್ಲ, ಅಂದರೆ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 116ನೇ ಕ್ವಶನ್ ನೋಡೋಣ. ತರುಣ ಅಂದರೆ ಯಂಗ್ ಕಲಿಯುವವನಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ತರುಣ ಕಲಿಯುವವನು ಅಮೂರ್ತ ತತ್ವಗಳನ್ನು ಅರಿಯಲು ಕಷ್ಟಪಡುವರು. ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ನು. ನಿಮ್ಮ ತರಗತಿಯಲ್ಲಿ ಅಧ್ಯಾಪಕನಾಗಿ ವಿದ್ಯಾರ್ಥಿ ಪರಸ್ಪರ ಸಂವಹನಕ್ಕಾಗಿ ನೀವು ಏನು ಮಾಡ್ತೀರಿ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಎ, ಬಿ ಮತ್ತು ಡಿ ಇವು ಸರಿಯಾಗಿದೆ. ಎ ಏನು ಅಂದರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲು ಹೇಳುತ್ತದೆ. ಸರಿ. ಬಿ ವಿದ್ಯಾರ್ಥಿ ಜೋಡಿ ಮತ್ತು ಸಮೂಹ ಗುಂಪುಗಳನ್ನಾಗಿ ಮಾಡಿ ವಿದ್ಯಾರ್ಥಿಗಳಿಂದ ಇದನ್ನು ಕೂಡ ನಾವು ಅಭಿಪ್ರಾಯಗಳನ್ನು ಪಡಿಬಹುದು. ಇದು ಸರಿ. ಆಪ್ಷನ್ ಡಿ ನೋಡೋಣ. ಸಂಭಾಷಣೆಯನ್ನು ಪರಸ್ಪರ ಓದುವಂತೆ ಮತ್ತು ಪ್ರಶ್ನೆಗಳು ಪರಸ್ಪರ ಕೇಳುವಂತೆ ಮಾಡುವುದು. ಇದು ಸರಿ. ಇದು ಹೆಂಗೆ ತಪ್ಪು ನೋಡೋಣ. ಸಿ ಪಠ್ಯವನ್ನು ಜೋರಾಗಿ ಓದುವಂತೆ ಹೇಳುವುದು ಮತ್ತು ವೈಯಕ್ತಿಕವಾಗಿ ಅದಕ್ಕೆ ಪ್ರತಿಕ್ರಿಯಿಸಲು ಹೇಳುವುದು. ಈ ಮೂಲಕ ತ್ರೈಮಾಸಿಕ ಕಲಿಕೆ ಸಾಧ್ಯವಾಗುತ್ತೆ. ಇದು ತಪ್ಪು. ಹಾಗಾಗಿ ಆಪ್ಷನ್ 2 ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 118ನೇ ಕ್ವಶನು. ಭಾಷೆ ಬೆಳವಣಿಗೆಯನ್ನು ಕುರಿತು ಜ್ಞಾನಾತ್ಮಕ ತತ್ವವು ಭಾಷೆಯನ್ನು ಕುರಿತು ಹೀಗೆ ಹೇಳುತ್ತದೆ. ಕಾಗ್ನಿಟಿವ್ ಇದು ಏನನ್ನ ಹೇಳುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಮಾತನಾಡುವ ಮುನ್ನ ಈ ಕುರಿತು ಮಗುವಿನ ಪರಿಕಲ್ಪನಾತ್ಮಕ ತಿಳುವಳಿಕೆ ಮೇಲೆ ಅದು ಆಧಾರಿತವಾಗಿರುತ್ತೆ. ಈಗ ಒಬ್ಬರು ಏನೇ ಮಾತಾಡಬೇಕಂದ್ರೆ ಆ ತಿಳುವಳಿಕೆ ಮೇಲೆ ಇಮ್ಯಾಜಿನ್ ಮೇಲೆ ಆಧಾರಿತವಾಗಿರುತ್ತೆ. ನೆಕ್ಸ್ಟ್ 119ನೇ ಕ್ವಶನ್ನು. ಸಮರ್ಥನೆ ಮತ್ತು ಕಾರಣ ಕೊಟ್ಟಿದ್ದಾರೆ ನೋಡಿ. ಏನಂದರೆ ಭಾಷೆಯು ಸಾಂಸ್ಕೃತಿಕ ತಿಳುವಳಿಕೆಯ ಮತ್ತು ಅಭಿವ್ಯಕ್ತಿಯ ಮುಖ್ಯವಾದ ಭಾಗವಾಗಿದೆ. ಮಕ್ಕಳು ಸಾಮರ್ಥ್ಯ ಬೆಳವಣಿಗೆಯಲ್ಲಿ ಇದು ಬಹುಮುಖ್ಯವಾದ ಸಾಮರ್ಥ್ಯವೆಂದೇ ತಿಳಿಯಲಾಗಿದೆ. ಕಾರಣ ಏನು ಅಂದರೆ ಸಾಂಸ್ಕೃತಿಕ ತಿಳುವಳಿಕೆ ಮತ್ತು ಅಭಿವ್ಯಕ್ತಿಗಳ ಸಾಮರ್ಥ್ಯವು ಮಕ್ಕಳಲ್ಲಿ ಒಂದು ಬಗೆಯ ಗುರುತು ತಮ್ಮದೆನ್ನುವ ಅಂಶವನ್ನು ರೂಪಿಸುತ್ತವೆ ಮತ್ತು ದೇಶೀಯ ಸಂಸ್ಕೃತಿ ಮತ್ತು ಚಹರೆಗಳನ್ನು ಶ್ಲಾಘಿಸುವಂತೆ ಮಾಡುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 4. ಇಲ್ಲಂತರೂ ಕಾರಣ ಮತ್ತು ಸಮರ್ಥನೆ ಕೊಟ್ಟಾಗ ಎ ಮತ್ತು ಆರ್ ಎರಡೂ ಸರಿ. ಆರ್ ಅನ್ನೋದಕ್ಕೂ ಎ ಸರಿಯಾದ ವಿವರಣೆ ಆಗಿದೆ ಅನ್ನೋದೇ ಬಂದಿದೆ ಜಾಸ್ತಿ. ಆಪ್ಷನಲ್ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಇದೆ ಸರಿಯಾದಂಥ ಉತ್ತರ ಆಗಿದೆ.
ಇದಕ್ಕೆ 4ನೇದೇ ಕರೆಕ್ಟು. ಎ ಮತ್ತು ಆರ್ ಎರಡು ಸರಿ. ಆರ್ ಅನ್ನೋದು ಎಗೆ ಸರಿಯಾದ ವಿವರಣೆಯಾಗಿದೆ. ಇನ್ನು 120ನೇ ಕ್ವಶನ್ನು, ಲಾಸ್ಟ್ ಕ್ವಶನ್ನು. ಬರಹಗಾರರು ಬರೆದ ಕಥೆಗಳು, ಕವನಗಳು, ನಾಟಕಗಳು ಮತ್ತು ಉಳಿದ ಬರಹಗಳನ್ನು ಪಠ್ಯವಸ್ತುಗಳು ಒಳಗೊಂಡಿರುತ್ತವೆ. ಇಂತಹ ಸಾಮಗ್ರಿಗಳಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಏಕೆಂದರೆ ಆಪ್ಷನ್ 1 ಪಠ್ಯಪುಸ್ತಕಗಳಲ್ಲಿ ಬಳಸುವುದಕ್ಕೋಸ್ಕರವೇ ಬರೆದವುಗಳು. ಆಪ್ಷನ್ 2 ಪ್ರಸಿದ್ಧ ಬರಹಗಾರರಿಂದ ಬರೆದವುಗಳು. ಆಪ್ಷನ್ 3 ಅವು ಸರಳ ಭಾಷೆಯಲ್ಲಿ ಇರುತ್ತವೆ. ಆಪ್ಷನ್ 4 ಅಥೆಂಟಿಕ್ ಮತ್ತು ಸಹಜ ಭಾಷೆಯಲ್ಲಿ ಇರ್ತವೆ. ಇದಕ್ಕೆ ಸರಿಯಾದಂಥ ಉತ್ತರ ನನಗನ್ಸಿರೋ ಪ್ರಕಾರ 4ನೇದೇ ಸರಿ. ಯಾಕಂತ ಹೇಳ್ತೀನಿ ನೋಡಿ. ಬರೆದ ಕಥೆಗಳು, ಕವನಗಳು ಪಠ್ಯಪುಸ್ತಕಗಳಲ್ಲಿ, ಈಗ ನಾವು ಪಠ್ಯಪುಸ್ತಕದಲ್ಲಿ ಇದ್ದಾವೆ ಅಂತ ಓದ್ತೀವ, ಇಲ್ಲಲ್ಲ. ಹಂಗೆ ಅವು ಪ್ರಸಿದ್ಧರು ಬರೆದಿದ್ದಾರೆ, ಫೇಮಸ್ ಆದವ್ರು ಬರೆದಿದ್ದಾರೆ ಅಂತ ಓದ್ತೀವ, ಇಲ್ಲ. ಅವು ಸರಳ ಭಾಷೆಯಲ್ಲಿ ಇರುತ್ತವೆ. ಸರಳ ಭಾಷೆಯಲ್ಲೇನೋ ಇರ್ತವೆ, ಆದರೆ ಆ್ಯಕ್ಯುರೇಟ್ ಇರ್ತವೆ ಇಲ್ಲ ಅನ್ನೋದನ್ನು ಕೊಟ್ಟಿಲ್ಲ. ಹಾಗಾಗಿ ಇದು ತಪ್ಪಾಗುತ್ತೆ. ಇದು ನೋಡಿ ಅಥೆಂಟಿಕ್ ಮತ್ತು ಸಹಜ ಭಾಷೆಯಲ್ಲಿ ಇರುತ್ತೆ. ಅದಕ್ಕೆ ಆಪ್ಷನ್ 4 ಇದು ಸರಿಯಾದಂಥ ಉತ್ತರ. ಸರಿ, ಈಗ ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಯಾರ್ಯಾರು ಚಾಯ್ಸ್ ಮಾಡಿದಿರಲ್ಲ ಪೇಪರ್ 1ನಲ್ಲಿ, ಅಂದರೆ ಮಧ್ಯಾಹ್ನ ಟೈಮ್ ಇರುವಂತಹ ಎಕ್ಸಾಮಲ್ಲಿ ಫಸ್ಟ್ನೇ ಪೇಪರ್ ಕನ್ನಡ, ಫಸ್ಟ್ನೇ ಲ್ಯಾಂಗ್ವೇಜ್ ಕನ್ನಡನ ಚಾಯ್ಸ್ ಮಾಡಿದವ್ರಿಗೆ ಈ ಥರ ಕ್ವಶನ್ ಇರುತ್ತೆ. ನಿಮಗೇನಾದರೂ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರೀಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.